ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ದ ನ್ಯೂ ಎಪಿಸೋಡ್. ಇವ್ನು ನೋಡಿ ಪಾರ್ಕಿಂಗ್ ಅಲ್ಲಿ ಇರ್ತಾನೆ ಯಾವಾಗ್ಲೂ. ಸೊ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಯಾವುದು ಕೃಷ್ಣಂ ಪ್ರಣಯ ಸಖಿಯೇ ಮೂವಿ ನೋಡಕ್ ಹೋಗ್ತಾ ಇದೀವಿ ಫೋನಿಕ್ಸ್ ಮಾಲ್ ಹತ್ರ. ನಾಯಿ ತಿನ್ನಂಗೆ ತಿಂತಾ ಇದೀನಿ ನಾನು. ಇದು ಪೊಲೀಸ್ ಸ್ಟೇಷನು. ಯಾರಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರೇ ಇರ್ತಾರೆ. ಅವಾಗ ಇಂಥ ಕಳ್ರು ಹೋಗ್ತಾರೆ. ಗಾಯ್ಸ್, ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಬೆಂಗಳೂರಿನ ಫೇಮಸ್ ಮಾಲ್. ಒನ್ ಆಫ್ ದ ಬೆಂಗಳೂರಲ್ಲಿ ಎಷ್ಟು ಮಾಲ್ಗಳಿದಾವೋ ಅದರಲ್ಲಿ ಇದು ಒಂದು ಕೂಡ ತುಂಬ ಫೇಮಸ್ಸು, ಫೋನಿಕ್ಸ್ ಮಾಲ್ ಅಂತ. ನಿಮಗೆ ಮಹದೇವಪುರ ಏರಿಯಾ ಹತ್ರ ಈ ಮಾಲ್ ಸಿಗುತ್ತೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತು. ಜಾಸ್ತಿ ಡೀಟೇಲ್ಸ್ ಎಲ್ಲ ನಾನು ಕೊಡೋಕ್ಕಾಗಲ್ಲ. ಇವತ್ತು ಹೋಗ್ತಾ ಇರೋದು PVRಗೆ. ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ರೆ ಎಲ್ಲ ಬಾಯ್ ಬಿಟ್ಕೊಂಡು ನೋಡ್ತಾರೆ. ಏನೋ ಕಳ್ತನ ಮಾಡ್ತಾ ಇರೋ ಥರ ನೋಡ್ತಾರೆ ನನ್ನ. ಇಲ್ಲಿ ವ್ಲಾಗ್ ಮಾಡೋದು ಕಷ್ಟ. ಮಾಲ್ ಸಕ್ಕತ್ತಾಗಿದೆ ಅಲ್ವಾ? ವಿಸಿಟ್ ಮಾಡಿ. ನಾನು ಎಲ್ಲೆಲ್ಲಿ ಹೋಗಿರ್ತೀನೋ ಅಲ್ಲೆಲ್ಲ ಅದೇ ಹೇಳೋದು, ವಿಸಿಟ್ ಮಾಡ್ರಿ ಅಷ್ಟೇ. ಫಸ್ಟು ಸೈಕಲ್ ಓಡಿಸೋದು ಕಲಿ, ಆಮೇಲೆ ಮೆಟ್ರೋ ಓಡಿಸುವಂತೆ. ಮಚ್ಚ ಎಲ್ಲಿರೋದು? PVR ಇರೋದಲ್ಲಿ 3ನೇ ಫ್ಲೋರಾ? 2nd ಫ್ಲೋರ್ ಲಾಸ್ಟ್ ಅಲ್ಲ? ಈ ಅಮ್ಮನ ಬಾಯಲ್ಲಿ ಇಂಥ ಮಾತು ಬರ್ಲಿ. ಏನ್ರೋ ಬನ್ನಿ, ನೀವು ಹೋಗಿ ಬನ್ನಿ, ಬರ್ತೀನಿ. ಮಸ್ತಾಗಿದೆ ಆ ಬ್ಲೇಸರ್ ಮಾತ್ರ. ಐಸ್ ಕ್ರೀಮ್ ಕೊಟ್ಟಾಗೆಲ್ಲ ಸೈಕ್ ಮಾಡ್ತಾರೆ ನೋಡಿ, ನೀಟಾಗಿ ಕೈ ಕೊಡ್ದಾರ ಅದಿದೆ. ಸೊ ಯಾವ ಮಾಡ್ಸೋದ? ಬಾರ, ಅವ್ರನ್ನೆಲ್ಲ ಏನಾದ್ರು ಮಾಡ್ಕೊಂಡು. ಎಲ್ಲೋ ಇರೋದು ಮಚ್ಚ? ಲಾಸ್ಟಲ್ಲಿ ಮುಂದೆ ನೋಡ್ಕೊಂಡು ಹೋಗಲಿ. ಯಾರಿಗಾದ್ರೂ ಹೊಡೆದ್ಬಿಟ್ಟು ಹೊಡ್ಸ್ಬಿಟ್ಟಿಯಾ ಇಲ್ಲಿ? ಇವೆಲ್ಲ ಫುಡ್ ಕೋರ್ಟು ಗೈಸ್. ಬಂದರೆ ಬರೀ ಇಲ್ಲೆಲ್ಲ ಊಟದ ಐಟಮ್ಗಳೇ. ಅಷ್ಟು ಜನ ಕುಂತವ್ರೆ ನೋಡಿ. ಸೊ ಮೇಲಿಂದ ಹೀಗೆ ಕಾಣಿಸುತ್ತೆ. ಫೈನಲ್ಲು PVR ಒಳಗಡೆ ಕೃಷ್ಣಂ ಪ್ರಣಯ ಸಖಿ ನೋಡಿಕೊಂಡು ಹೇಗಿದೆ ಏನಿದೆ ಅನ್ನೋ ರಿವ್ಯೂ ಮಾಡ್ತೀನಿ. ಓ, ಕುವೆಂಪು. ನಾನು ಪದ್ಮರಾಜ್, ಕೃಷ್ಣನ ದೊಡ್ಡಪ್ಪ. ನಾನು ಕೃಷ್ಣನ್ ದೊಡ್ಡಮ್ಮ. ಅವಳು ನಮ್ಮ ಯಜಮಾನ್. ಬೇಬಿ ನಮಸ್ಕಾರ. ನನ್ನ ಹೆಸರು ಶಶಿರಾಜ್ ಅಂತ, ಕೃಷ್ಣನ ಅಪ್ಪ. ಪ್ರೀತಿ ಖಯಾಲಿ ನನ್ನ ಹಾಟಲ್ಲಿ
ಈ ಸಾಂಗೇ ಅಲ್ವಾ ಸೂಪರ್ ಹಿಟ್ ಆಗಿರೋದು. ಇಂಟರ್ವಲ್ ಮುಗ್ದೈತೆ. ಏನ್ ಅನಿಸ್ತು ಸಿನಿಮಾ ಬಗ್ಗೆ? ಬ್ರೇಕ್ ಆಯ್ತು. ಮಸ್ತಾಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಇಂಟರ್ವಲ್ ಮುಗ್ದಿದೆ. ಇವಾಗ ಫಸ್ಟ್ ಹಾಫ್ ನೋಡಿದ್ದೀನಿ, ಸಖತ್ತಾಗಿ ಇಷ್ಟ ಆಗಿದೆ. ಸೆಕೆಂಡ್ ಹಾಫ್ ನೋಡಿಕೊಂಡು ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ. ನನಗೂ ಕೊಡು. ನನಗಾಗಿ ಇರಲು ಬೇರೆ ವರವ ಯಾಕೆ ಬೇಡಲಿ ನನ್ನ ಚರಿತೆ. ನಾನು ಇವಾಗ ತಾನೇ ಮೂವಿಯಿಂದ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಬೇರೆಯವ್ರ ಹತ್ರ ಏನು ರಿವ್ಯೂ ಇಲ್ಲ, ನಾನೇ ಮಾಡ್ತೀನಿ. ಮಚ್ಚ ಏನು ಅನಿಸ್ತು ಮಚ್ಚ? ಚೆನ್ನಾಗಿದೆ. ಹಾಂ, ಫ್ಯಾಮಿಲಿ ಜೊತೆ ಬಂದು ನೋಡು. ಮಾಮ್ಸ್ ನಿಂದು ಫ್ಯಾಮಿಲಿ ನೋಡ್ಬೋದು. ಇನ್ನ ಏನಿದೆ ಮೂವಿಯಲ್ಲಿ ಹೇಳೋ ಅಂತ ಸಖತ್. ನಾನು ಜಾಸ್ತಿ ಏನು ಹೇಳಲ್ಲ. ನಾನು ಈ ಮೂವಿ ಬಗ್ಗೆ ನಾನು ಎಷ್ಟು ರಿವ್ಯೂ ಕೊಟ್ಟರು ಕಡಿಮೆ ಕಾಲ್ದು ಅಲ್ವಾ? ಯಾರ ಮುಖ ಮೂವಿ ಬಗ್ಗೆ ಏನಂತ ಹೇಳಿ ಮಚ್ಚ? ನಿನಗೇನು ಅನಿಸ್ತು ಮಚ್ಚ ಮೂವಿ? ಮೂವಿ ಮಾತ್ರ ಸಖತ್ತಾಗಿತ್ತು. ಎಷ್ಟೋ ಬಗ್ಗೆ ನನಗೆ ಇಷ್ಟ ಆಗೋದಲ್ಲ, ನಮ್ಮ ಮನಸ್ಸಿಗೆ ಇಷ್ಟ ಆಗುವಂತ ಅದು ನಿಜವಾದ ಪ್ರೀತಿ ಅಂತ ಅನ್ಬೋದು. ಗಾಯ್ಸ್, ನಾನು ಏನು ಹೇಳಿ ಗೊತ್ತಾ, ಈ ಮೂವಿ ನೋಡಿದ್ಮೇಲೆ ಎಲ್ಲೋ ಒಂದ್ಸತಿ ನನ್ನ ಹಳೆ ನೋವುಗಳೆಲ್ಲ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರು ನನಗೆ. ಅಕ್ಕ, ನಮ್ಮ ಅಕ್ಕ ಹೇಳ ಇನ್ನೊಂದು, ಆ ಹುಡುಗಿನ ಸುಮ್ಮನೆ ನೋಡ್ತೇನೆ ಇಷ್ಟಪಟ್ಟ. ಬಟ್ ಆದ್ರೆ ಮನಸ್ಸಿಗೆ ಇಷ್ಟ ಆಗಿದ್ ಮಾತ್ರ ಪ್ರೀತಿ ಮಾಡೋದು. ಅದು ಲವ್ ಮಾಡಿರೋರ್ಗೆ ಮಾತ್ರ ಫೀಲ್ ಇರುತ್ತೆ ಗಾಯ್ಸ್. ನೆನಪುಗಳು ಸಾಯಲ್ಲ. ನೆನಪುಗಳು ಬಟ್ ಅದರಲ್ಲಿ ಒಂದು ಕೋಲಾರ ಭಾಷೆ ಕಾಮಿಡಿ ಇದೆ. ಸೊ ಮಸ್ತಾಗಿದೆ. ದಯವಿಟ್ಟು ಯಾರಿನ್ನ ನೋಡಿಲ್ಲ, ಕೃಷ್ಣಂ ಕಣ ಸಖಿ ತಾನೇ, ದಯವಿಟ್ಟು ಒಂದು ಆ ಮೂವಿ ನೋಡಿ ಸಖತ್ತಾಗಿ ಹಾರೈಸಿ. ಕನ್ನಡ ಆಡಿಯನ್ಸ್ ಎಲ್ಲಿದ್ದೀರಾ, ಕನ್ನಡ ಮೂವಿನ ಬೆಳೆಸಿ, ಕನ್ನಡಿಗರನ್ನ ಬೆಳೆಸಿ. ಆಫ್ಟರ್ ಲಾಂಗ್ ಟೈಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿನ ಥಿಯೇಟ್ರಲ್ಲಿ ನೋಡ್ಕೊಂಡು ಆ ಸಾಂಗ್ಸ್ ಬಗ್ಗೆ, ನಾನು ಸಾಂಗ್ಸ್ ಬಗ್ಗೆ ಹೇಳಲ್ಲ ಗೈಸ್. ಸಾಂಗ್ಸ್ ಯಾವ ರೇಂಜ್ ಕಿತ್ಕೊಂಡು ಹೋಗಿದೆ ಸಾಂಗ್ಸ್ ಬಗ್ಗೆ ಅಂತ ನಾನು ಹೇಳಲ್ಲ. ಬಟ್ ಅದೇ ನಾನು ಎಮೋಷ್ನಲಿ ಕನೆಕ್ಷನ್ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ಬೇರೆ ಏನು ಹೇಳಿ, ಒಂದ್ಸತಿ ಬನ್ನಿ ಮೂವಿನ ಆರಾಮಾಗಿ ಕುಂತ್ಕೊಂಡು ನೀವು ನೋಡಿ, ಫ್ಯಾಮಿಲಿ ಜೊತೆ ನೋಡಿ. ಫಸ್ಟ್ ಇದನ್ನ ಹೇಳ್ತೀನಿ, ಲವರ್ಸ್ ಬಂದು ನೋಡೋದಲ್ಲ, ಫ್ಯಾಮಿಲಿನೇ ಬಂದು ನೋಡೋದು ಗಾಯ್ಸ್, ಫ್ಯಾಮಿಲಿನೇ ಬಂದು ನೋಡೋದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.